ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಆರ್ಥಿಕವಾಗಿ ಅನುಕೂಲವಾಗತಕ್ಕಂತಹ ದಿವಸ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರದೇ ಇರತಕ್ಕಂತಹ ವಿಚಾರ. ರಹಸ್ಯವಾಗಿ ಇಟ್ಟಿದ್ದಂತಹ ವಿಷಯಗಳಿಂದ ನಷ್ಟವಾಗುತ್ತೆ. ಯಾವುದೋ ವಿಷಯವನ್ನು ಮುಚ್ಚಿಟ್ಟಿರ್ತೀರಿ, ಅದು ನಿಮಗೆ ನಷ್ಟವನ್ನು ತರುತ್ತೆ. ಹಾಗಾಗಿ ಯಾರಿಗಾದರೂ ಒಬ್ಬರಿಗೆ ನಿಮ್ಮ ರಹಸ್ಯವಾದಂತಹ ವಿಚಾರ ಗೊತ್ತಿದ್ದರೆ ಒಳ್ಳೆಯದು ಅನ್ನುವಂಥದ್ದು. ಪ್ರೇಮಿಗಳಿಗೆ ಅನುಕೂಲಕರವಾದಂತಹ ದಿವಸ ಇದಾಗಿದೆ. ತುಂಬ ಜವಾಬ್ದಾರಿಯುತವಾದಂತಹ ಕೆಲಸಗಳು ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ಒಂದು ಪ್ರಾಮಾಣಿಕತೆಯೋ ಅಥವಾ ಕೆಲಸದ ನಿಷ್ಠೆಯೋ ಅಥವಾ ಶಿಸ್ತೋ ಇದನ್ನು ಗಮನಿಸಿ ಹಿರಿಯರಾಗಬಹುದು, ಮೇಲಧಿಕಾರಿಗಳಾಗಬಹುದು, ನಿಮಗೆ ಹೆಚ್ಚಿನ ಕೆಲಸವನ್ನು ವಹಿಸ್ತಾರೆ ಅನ್ನುವಂಥದ್ದು. ಷೇರು ಮಾರುಕಟ್ಟೆಯ ವ್ಯವಹಾರದಲ್ಲಿ ಗಣನೀಯವಾದಂತಹ ನಷ್ಟವಾಗತ್ತೆ. ಇದು ಆರ್ಥಿಕ ಸ್ಥಿತಿಗೂ ಈ ವಿಚಾರಕ್ಕೂ ಅಂತರ ಇರುತ್ತೆ. ಯಾವತ್ತೂ ಮಾಡಿದಂತಹ ವ್ಯವಹಾರ ಇದು. ಹಾಗಾಗಿ ಅದನ್ನು ಗಮನಿಸ್ಕೊಳ್ಬೇಕಾದಂತಹದ್ದು. ಕುಬೇರನನ್ನು ಬಿಳಿ ಹೂಗಳಿಂದ ಅರ್ಚನೆ ಪ್ರಾರ್ಥನೆ ಮಾಡಿ ಶುಭವಾಗಲಿ. ವೃಷಭ ರಾಶಿ ಸಂತೋಷದಿಂದ ಖುಷಿಯಿಂದ ಪ್ರಯಾಣವನ್ನು ಮಾಡ್ತಕ್ಕಂತಹ ದಿವಸ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಿದ್ದು ಬಹಳ ದಿವಸಗಳಿಂದ ನರಳುತ್ತಾ ಇದ್ದಂಥವರು ಈ ದಿವಸ ಸ್ವಲ್ಪ ಮಟ್ಟಿಗೆ ಅದು ಗುಣಮುಖವಾಗತ್ತೆ, ಚೇತರಿಸ್ಕೊಳ್ಬಹುದು ಅನ್ನುವಂತಹ ಸೂಚನೆ ಸಿಕ್ಕಿ ಸಮಾಧಾನವಾಗ್ತಕ್ಕಂಥದ್ದು. ನಿಮ್ಮನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು, ತಿದ್ದುಕೊಳ್ಬೇಕು ಅನ್ನುವಂಥದ್ದು ಸೂಕ್ಷ್ಮವಾದಂತಹ ಸಲಹೆ. ಜನರ ಅಭಿಪ್ರಾಯದಲ್ಲಿ ನೀವು ಬಹಳ ಪೂಜ್ಯರಾಗಿಯೋ ಯೋಗ್ಯರಾಗಿಯೋ ಕಾಣ್ತೀರಿ, ಅದು ತಪ್ಪಲ್ಲ. ಆದರೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನ ಮತ್ತೆ ಮತ್ತೆ ನಿಮ್ಮಿಂದ ನಡೀಬೇಕಾಗತ್ತೆ. ಸಾಲ ಕೊಟ್ಟಿದ್ದರೆ ಆ ಹಣ ಹಿಂತಿರುಗಿ ಬರತಕ್ಕಂತಹ ಯೋಗ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಎರಡೂ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಒಲವು ಮೂಡ್ತಕ್ಕಂಥದ್ದು. ಅಧ್ಯಾತ್ಮದ ಬಗ್ಗೆ ಅಂತಂದರೆ, ನಾನು ಈ ಭಾರತ ದೇಶದಲ್ಲಿ ಯಾಕೆ ಹುಟ್ಟಿದೆ, ನನ್ನ ಜನ್ಮದ ಸಾರ್ಥಕತೆ ಏನು, ನಾನು ಯಾವ ರೀತಿ ಈ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅನ್ನುವಂಥದ್ದು. ಸಮಾಜಕ್ಕೆ ನಾನೇನು ಕೊಡುಗೆಯನ್ನು ಕೊಡಬಹುದು, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಹೇಗೆ ಕೊಡಬಹುದು, ಪರೋಕ್ಷವಾಗಿ ಆದರೂ ಕೂಡ ನಾನು ಒಳ್ಳೆಯ ವಿಚಾರಕ್ಕೆ ಜನರನ್ನು ಹೇಗೆ ಪರಿವರ್ತನೆ ಮಾಡಬಹುದು, ಇವೆಲ್ಲ ಚಿಂತನೆಗಳು ಮನಸ್ಸಿನಲ್ಲಿ ಬರಬಹುದು. ಇನ್ನು ಭಗವಂತನನ್ನು ನಂಬಿ ಆಸ್ತಿಕತೆಯಿಂದ ಪೂಜೆ, ಜಪ, ಧ್ಯಾನ, ಹೋಮ, ಹವನ, ಪುಣ್ಯಕ್ಷೇತ್ರ ದರ್ಶನ ಇತ್ಯಾದಿಗಳ ವಿಚಾರವೂ ಕೂಡ ಮನಸ್ಸಿನಲ್ಲಿ ಬರಬಹುದು ಅನ್ನುವಂಥದ್ದು. ಇಷ್ಟದೇವತಾ ಪೂಜೆಯನ್ನು ಪ್ರಾರ್ಥನೆಯನ್ನು ಮಾಡಿ ಶುಭವಾಗುತ್ತೆ. ಮಿಥುನ ರಾಶಿ ಹಲವಾರು ಕಲ್ಪನೆಗಳನ್ನು, ಹಲವಾರು ಚಿಂತನೆಗಳನ್ನು, ಒಂದಷ್ಟು ಹಗಲು ಕನಸುಗಳನ್ನು ಕಾಣ್ತಾ ಇರ್ತೀರಿ. ಅವೆಲ್ಲವೂ ಕೂಡ ವಿಫಲವಾಗ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದು, ಜೊತೆಗೆ ಪ್ರತಿಬಂಧಕ ದೋಷ, ಇದೆಲ್ಲದರಿಂದ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿನ್ನೆಲೆಯನ್ನು ಅಥವಾ ಹಿನ್ನಡೆಯನ್ನು ಅನುಭವಿಸಬೇಕಾದಂಥದ್ದು ಈ ದಿವಸ ಸ್ಪಷ್ಟವಾಗಿರುತ್ತೆ. ಲಾಭ ಆದರೆ ಚಟುವಟಿಕೆಯಿಂದ ಇದ್ದರೆ ಮಾತ್ರ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ನನಗೆ ದಿವಸ ಚೆನ್ನಾಗಿದೆ, ನನ್ನ ಅದೃಷ್ಟ ಚೆನ್ನಾಗಿದೆ, ನನಗೆ ಲಾಭ ಬರುತ್ತೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ಬರೋದಿಲ್ಲ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನಗಳು, ಆ ಪ್ರಯತ್ನಗಳು ಸಕಾಲದಲ್ಲಿ ಆಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಬೇಸರವಾಗುವಂಥದ್ದು ಸಂಗತಿ ಎದುರಾಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ಹಿಂಸೆಯನ್ನು ಪಡ್ತೀರಿ. ಒಳ್ಳೆಯ ಸಮಯವನ್ನು ಹುಡುಕ್ತಾ ಇದ್ದಂಥವ್ರಿಗೆ ನಿರಾಸೆ ಆಗ್ತಕ್ಕಂಥದ್ದು. ಇನ್ನೇನು ಒಳ್ಳೆಯ ಸಮಯ ಬಂದುಬಿಡ್ತು, ನನಗೆ ಇವತ್ತೇನೋ ಅನುಕೂಲವಾಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವರಿಗೆ ಆ ವಿಚಾರ ಹುಸಿಯಾಗತ್ತೆ, ನಿರಾಸೆ ಆಗುತ್ತೆ. ನಿರಾಸೆಯಿಂದ ನೋವನ್ನು ಅನುಭವಿಸಬೇಕಾಗತ್ತೆ. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಯಾವುದೇ ತುರ್ತಿದ್ದರೂ ಕೂಡ ವ್ಯಾವಹಾರಿಕವಾಗಿ ಈ ದಿವಸ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಒಂಟಿಯಾಗಿರ್ತಕ್ಕಂಥವ್ರಿಗೆ, ಏಕಾಂಗಿಯಾಗಿರ್ತಕ್ಕಂಥವ್ರಿಗೆ ಜನಬಲ, ಧನಬಲ ಎಲ್ಲವೂ ಕೂಡ ಒದಗಿ ಬರತಕ್ಕಂತಹ ಯೋಗ ಇದೆ. ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆಗೆ ಜನ ಇದ್ದಾರೆ ಅನ್ನುವಂಥದ್ದು ಸಾಬೀತಾಗುವಂಥದ್ದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಅದನ್ನು ಕಾಪಾಡಿಕೊಳ್ಬೇಕಾದಂಥವರು
ನೀವು ಅನ್ನುವಂಥದ್ದು ಸಲಹೆ. ಮನಸ್ಸು ಪ್ರಶಾಂತವಾಗಿದ್ದಾಗ, ಜೊತೆಗೆ ಸಿಹಿ ಸುದ್ದಿಯನ್ನು ಕೇಳಿದಾಗ ಬಹಳ ಆನಂದ ಪಡ್ತೀರಿ, ತುಂಬ ಸಂತೋಷವನ್ನು ಅನುಭವಿಸ್ತೀರಿ ಎನ್ನುವಂಥದ್ದು. ವೈವಾಹಿಕ ಜೀವನದಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ, ಆದರೆ ಅದನ್ನು ನೀವೇ ಪರಿಹರಿಸ್ಕೊಳ್ಬೋದು. ಅದಕ್ಕೆ ಸೂಕ್ಷ್ಮವಾದಂತಹ ಪರಿಹಾರ ಮಾರ್ಗವನ್ನು ಕಂಡುಹಿಡ್ಕೊಳ್ಬಹುದು. ಪ್ರಯತ್ನ ಮಾತ್ರ ನಡಿಬೇಕಾಗತ್ತೆ. ಅತ್ತಿ ಮರಕ್ಕೆ ಅಂದರೆ ಔದುಂಬರ ವೃಕ್ಷಕ್ಕೆ 21 ಪ್ರದಕ್ಷಿಣೆಯನ್ನು ಮಾಡಿ, ಅನುಕೂಲ ಇದ್ದಂಥವ್ರು, ಇಲ್ಲದೇ ಇರತಕ್ಕಂಥವ್ರು ಮನಸ್ಸಿನಲ್ಲಿ ಆ ವೃಕ್ಷಾಂತರ್ಗಾಮಿ ಪರಮಾತ್ಮನ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.